ಪ್ರೈಮ್ ಎಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವಂತಹ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣ ತನಿಖೆ ಚುರುಕು ಪಡೆದಿದೆ. ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಗೆ ಸೌಜನ್ಯ ಮಾವ ವಿಠಲ್ಗೌಡ ಹಾಜರಾಗಿದ್ದರು. ಬಳಿಕ ವಿಠಲ್ಗೌಡರನ್ನ ಬಂಗ್ಲಗುಡ್ಡ ಕಾಡಿಗೆ ಕರೆದೊಯ್ದು ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಬಂಗ್ಲೆಗುಡ್ಡೆ ಕಾಡಿನಿಂದ ಬುರುಡೆ ತಂದಿದ್ದಾಗಿ ವಿಠಲ್ಗೌಡ ಮತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದರು. ಹೀಗಾಗಿ ಸ್ಥಳ ಮಹಜರು ನಡೆಸಲಾಯಿತು. ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಮಹಜರು ಕಾರ್ಯದ ವೇಳೆ ಹೈಡ್ರಾಮಾ ನಡೆದಿದೆ. ಮಹಜರು ಚಿತ್ರೀಕರಣಕ್ಕೆ ಅಂತ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಆಗಮಿಸಿದ್ದಾನೆ. ಹೀಗಾಗಿ ಧರ್ಮಸ್ಥಳ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಮತ್ತು ಧರ್ಮಸ್ಥಳ ಠಾಣಾ ಎಸ್ಐ ಸಮರ್ಥ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಇಬ್ಬರು ಯೂಟ್ಯೂಬರ್ಗಳ ಸುದೀರ್ಘ ವಿಚಾರಣೆ ಅಂತ್ಯವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಭಿಷೇಕ್ ಕಳೆದ 7 ದಿನಗಳಿಂದ ಹಾಗೂ ಕೇರಳದ ಮನಾಫ್ಗೆ 3 ದಿನಗಳಿಂದ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿತ್ತು. ಕ್ಯಾಮೆರಾ ಎದುರು ಇಬ್ಬರ ಹೇಳಿಕೆಗಳನ್ನು ಪಡೆದು ಸದ್ಯ ವಿಚಾರಣೆಯನ್ನು ಅಂತ್ಯಗೊಳಿಸಲಾಗಿದೆ. ಅಲ್ಲದೆ ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಮತ್ತೆ ಹಾಜರಾಗುವಂತೆಯೂ ಕೂಡ ಸೂಚಿಸಲಾಗಿದೆ. ಧರ್ಮಸ್ಥಳದ ಆನೆಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾ ಕೊಲೆ ಕೇಸ್ ಕುರಿತಂತೆ ಎಸ್ಐಟಿಗೆ ದೂರು ನೀಡಲಾಗಿದೆ. ಬೆಳ್ತಂಗಡಿ ಕಚೇರಿಗೆ ಆಗಮಿಸಿರುವಂತಹ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ ದೂರು ನೀಡಿದ್ದಾರೆ. ಈ ಮೊದಲು ಹೈಕೋರ್ಟ್ನಲ್ಲಿ ಕೇಸ್ ಇದ್ದಂತಹ ಕಾರಣಕ್ಕಾಗಿ ಎಸ್ಐಟಿ ದೂರು ಸ್ವೀಕರಿಸಿರಲಿಲ್ಲ. ಹೀಗಾಗಿ ಕೋರ್ಟ್ನಲ್ಲಿ ಕೇಸ್ ವಾಪಸ್ ಪಡೆದು ಇಂದು ಮತ್ತೆ ಎಸ್ಐಟಿಗೆ ದೂರು ನೀಡಿದ್ದಾರೆ. ದಸರಾ ಉದ್ಘಾಟಕಿಯಾಗಿ ಬಾನು ಮುಷ್ತಾಕ್ಗೆ ಸ್ವಾಗತ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಎಲ್ಲರೂ ಪಾಲಿಸಲೇಬೇಕು ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಯುವ ಸಂಭ್ರಮ ಇಂದಿನಿಂದ ಆರಂಭವಾಗಿದೆ. ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ಹಾಗೂ ನಟಿ ಅಮೃತ ಅಯ್ಯಂಗಾರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಇಂದಿನಿಂದ 7 ದಿನಗಳ ಕಾಲ ಯುವ ಸಂಭ್ರಮ ನಡೆಯಲಿದೆ. ಕಾರಿನ ಮೇಲೆ ಪಾಕ್ ಧ್ವಜ ಪ್ರದರ್ಶನ ಹಿನ್ನೆಲೆಯಲ್ಲಿ ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ತಹಸೀನ್ ಎಂಬಾತ ವಿಡಿಯೋ ಪೋಸ್ಟ್ ಮಾಡಿದ್ದ. ಅದೇ ಪೋಸ್ಟ್ ಅನ್ನ ಅಬ್ದುಲ್ ಎಂಬಾತ ಮತ್ತೆ ಶೇರ್ ಮಾಡಿದ್ದ. ಹೀಗಾಗಿ ಸಮಾಜದಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರಲಾಗಿದೆ ಎಂದು ಕೇಸ್ ದಾಖಲಿಸಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ನಡುವಿನ ಶೀತಲ ಸಮರಕ್ಕೆ ತೆರೆ ಬಿದ್ದಿದೆ. ಹೊರಟ್ಟಿ ನಿವಾಸಕ್ಕೆ ತೆರಳಿ ಸ್ಪೀಕರ್ ಯುಟಿ ಖಾದರ್ ಚರ್ಚೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಹೊರಟ್ಟಿ, ನಾನು ವಿದೇಶ ಪ್ರವಾಸ ಕೈಗೊಂಡಿದ್ದೆ. ಈ ವೇಳೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತು. ಹೀಗಾಗಿ ಪತ್ರ ಬರೆದಿದ್ದೆ. ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಅನುಷ್ಠಾನ ಕುರಿತು ಮಹತ್ವದ ಸಭೆ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಲಮಟ್ಟಿ ಜಲಾಶಯದ ನೇರ ಸಂಗ್ರಹದ ಮಟ್ಟ ಎತ್ತರಿಸುವ ಬಗ್ಗೆ ನಿರ್ಧರಿಸಲಾಗಿದೆ. ಜಲಾಶಯವನ್ನು 519 ಮೀಟರ್ನಿಂದ 524 ಮೀಟರ್ಗೆ ಎತ್ತರಿಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಒಂದೇ ಹಂತದಲ್ಲಿ ಭೂಸ್ವಾಧೀನಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಬಂಧನವಾಗಿರುವ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರನ್ನ ಕೋರ್ಟ್ 2 ದಿವಸಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದೆ. ಹಾಗೆಯೇ ಸತೀಶ್ ಸೈಲ್ರನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಸೆಪ್ಟೆಂಬರ್ 12ರವರೆಗೆ ಇಡಿ ಕಸ್ಟಡಿಗೆ ನೀಡಿದೆ. ಅಲ್ಲದೆ ಆರೋಪಿಗೆ ಡಯಟ್ ಫುಡ್ ಹಾಗೂ ವೈದ್ಯಕೀಯ ಸೇವೆ ಒದಗಿಸುವಂತೆ ಸೂಚಿಸಿದೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕೆಗೆ ಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ ವಜ್ರದ ಕಿರೀಟವನ್ನು ಅರ್ಪಿಸಿದ್ದಾರೆ. ಮೂಕಾಂಬಿಕೆಯ ಪರಮ ಭಕ್ತರಾಗಿರುವ ಇಳೆಯರಾಜ ಈ ಹಿಂದೆಯೂ ತಾಯಿಗೆ ಚಿನ್ನದ ಆಭರಣವನ್ನು ತೊಡಿಸಿದ್ರು. ಈ ಬಾರಿ ವಜ್ರದ ಕಿರೀಟ ಸಹಿತ ಆಭರಣಗಳನ್ನು ಅರ್ಪಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಭೇಟಿ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ರಾಹುಲ್ ಗಾಂಧಿ ಭೇಟಿ ವೇಳೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ರಾಹುಲ್ ಬೆಂಗಾವಲು ಪಡೆ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಹೀಗಾಗಿ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಹಿಳೆಯ ಮೇಲೆ ಹಲ್ಲೆ ಕಿರುಕುಳ ಕೇಸ್ನಲ್ಲಿ ಪಂಜಾಬ್ನ ಖಾದೂರ್ ಸಾಹಿಬ್ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಶಾಸಕ ಮನ್ಜಿಂದರ್ ಸಿಂಗ್ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ. 2013ರಲ್ಲಿ ತರಣ್ನ ಉಸ್ಮಾ ಗ್ರಾಮದ ದಲಿತ ಮಹಿಳೆಗೆ ಕಿರುಕುಳ ನೀಡಲಾಗಿತ್ತು. ಪ್ರಕರಣ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ದೋಷಿ ಅಂತ ತೀರ್ಪು ನೀಡಿದ್ದು ಸೆಪ್ಟೆಂಬರ್ 12ರಂದು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲಿದೆ. ಜಾರ್ಖಂಡ್ನ ರಾಂಚಿ ಹಾಗೂ ದೆಹಲಿಯಲ್ಲಿ ಇಬ್ಬರು ಶಂಕಿತ ಐಸಿಸ್ ಉಗ್ರರನ್ನ ಬಂಧಿಸಲಾಗಿದೆ. ದೆಹಲಿ ಮತ್ತು ಜಾರ್ಖಂಡ್ ಭಯೋತ್ಪಾದನಾ ನಿಗ್ರಹ ದಳ ಜಂಟಿ ಕಾರ್ಯಾಚರಣೆ ನಡೆಸಿ ಶಂಕಿತ ಉಗ್ರರನ್ನ ಬಂಧಿಸಿದೆ. ಇಬ್ಬರನ್ನ ರಾಂಚಿಯಲ್ಲಿ ಮತ್ತು ಒಬ್ಬನನ್ನ ದೆಹಲಿಯಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ.
ನೇಪಾಳದಲ್ಲಿ ಹಿಂಸಾಚಾರದ ಬೆನ್ನಲ್ಲೇ ಫ್ರೆಂಚ್ ಪ್ರಧಾನಿ ಫ್ರೆಂಚ್ನ ರಾಜಧಾನಿ ಪ್ಯಾರಿಸ್ ಕೂಡ ಧಗಧಗಿಸ್ತಾ ಇದೆ. ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಸರ್ಕಾರದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಪ್ಯಾರಿಸ್ನಲ್ಲಿ ಬ್ಲ್ಯಾಕ್ ಎವ್ರಿಥಿಂಗ್ ಆಂದೋಲನ ಹಿಂಸಾಚಾರಕ್ಕೆ ತಿರುಗಿದೆ. ಪೊಲೀಸರು 200 ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದು 80,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಡೆಯುತ್ತಿರುವ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಉಕ್ರೇನ್ ಗುರಿಯಾಗಿಸಿಕೊಂಡು ರಷ್ಯಾ ಹಾರಿಬಿಟ್ಟ ಡ್ರೋನ್ಗಳು ಪೋಲೆಂಡ್ ವಾಯುಗಡಿಯನ್ನು ಪ್ರವೇಶಿಸಿದವೇ. ಕೂಡಲೇ ಪೋಲೆಂಡ್ ತನ್ನ ವಾಯು ಪ್ರದೇಶವನ್ನು ಪ್ರವೇಶಿಸಿದ್ದ 19 ರಷ್ಯನ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ನ್ಯಾಟೋ ಸದಸ್ಯ ರಾಷ್ಟ್ರಗಳು ಇದನ್ನು ಆಕ್ರಮಣಕಾರಿ ಕೃತ್ಯ ಅಂತ ಕರೆದಿವೆ. ಗಾಜಾ ಪಟ್ಟಿಯನ್ನು ಸಂಪೂರ್ಣ ವಶಕ್ಕೆ ಇಸ್ರೇಲ್ ಪಡೆ ಸಜ್ಜಾಗಿದೆ. ಅಲ್ಲದೆ ಕತಾರ್ನಲ್ಲಿ ಹಮಾಸ್ ನಾಯಕರ ಹತ್ಯೆ ಬೆನ್ನಲ್ಲೇ ಯುದ್ಧ ಪೀಡಿತ ಗಾಜಾ ಪಟ್ಟಿಯನ್ನು ಜನ ತೊರಿತಾ ಇದ್ದಾರೆ. ಇದ್ದಬದ್ದ ವಸ್ತುಗಳ ಸಮೇತ ಸ್ಥಳದಿಂದ ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಯುಎಇ ವಿರುದ್ಧ ಕಣಕ್ಕಿಳಿದಿದೆ. ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಟಿಂಗ್ ಮಾಡುತ್ತಿರುವ ಯುಎಇ 53 ರನ್ಗೆ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದೆ. ಭಾರತದ ಪರ ಕುಲ್ದೀಪ್ ಯಾದವ್ 3 ವಿಕೆಟ್ ಪಡೆದಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನಿನ್ನೆಯಿಂದ ತಣ್ಣಗಾಗಿದ್ದಂತಹ ಮದ್ದೂರಿನಲ್ಲಿ ಇವತ್ತು ಬಿಜೆಪಿ ಕೇಸರಿ ಕಹಳೆ ಬಹಳ ಜೋರಾಗಿನೇ ಮೊಳಗಿದೆ. ಗಾಯಾಳುಗಳನ್ನು ಇವತ್ತು ಕಮಲ ನಾಯಕರು ಭೇಟಿ ಮಾಡಿದ್ರು, ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡ್ರು. ಅದಾದ ನಂತರ ಶೋಭಾಯಾತ್ರೆಯನ್ನು ಮಾಡಿ ವೇದಿಕೆಯಲ್ಲಿ ಆಕ್ರೋಶಭರಿತವಾದಂತಹ ಭಾಷಣವನ್ನು ಕೂಡ ಮಾಡಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಶಾಂತಿಭಂಗ ಮಾಡೋರು ಅಂತ ಸರ್ಕಾರದಿಂದ ಉತ್ತರವು ಕೂಡ ಬಂದಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕಾರ್ಯಕರ್ತರಿಗೂ ಕೂಡ ಗೊತ್ತಾಗುವಂತಾಗಿದೆ. ಎಲ್ಲಿ ನೋಡಿದರಲ್ಲಿ ಕೇಸರಿ ಧ್ವಜಗಳ ಹಾರಾಟ, ಕೇಸರಿ ಶಾಲು ತೊಟ್ಟವರ ಆರ್ಭಟ, ಭಜನೆ, ಕುಣಿತ, ಕೇಸರಿ ನಾಯಕರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದ ಕಾರ್ಯಕರ್ತರು. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ಅಕ್ಷರಶಃ ಕೇಸರಿ ಸಾಗರದಲ್ಲಿ ಮುಳುಗೇಳುವಂತಿತ್ತು. ಭಾನುವಾರ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಸೋಮವಾರ ಬೆಳಿಗ್ಗೆ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಕಾರ್ಯಕರ್ತರು ಮದ್ದೂರಿನ 100 ಹಳ್ಳಿಗಳ ಜನಾನೂ ಬೀದಿಗಿಳಿದು ಕೇಸರಿ ಕಹಳೆ ಮೊಳಗಿಸಿದ್ರು. ಆಮೇಲೆ ಪ್ರತಿಭಟನೆ ತೀವ್ರವಾಗಿ ಗಲಾಟೆಗೂ ತಿರುಗುತ್ತಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಏಟು ತಿಂದವರು ನೋವು ತಡೆಯಲಾಗದೆ ಬಿದ್ದು ಒದ್ದಾಡಿದ್ರು. ನಿನ್ನೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಮದ್ದೂರು ಬಂದ್ಗೆ ಕರೆಕೊಟ್ಟು ಪ್ರತಿಭಟನೆಗಳನ್ನೂ ನಡೆಸಿದ್ರು. ಆಮೇಲೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಂತಿ ಸಭೆ ನಡೆಸಿದ್ರೆ ಮದ್ದೂರಿನ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷರೇ ನಮ್ಮ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದು ಅಂತ ತಪ್ಪೊಪ್ಪಿಕೊಂಡ್ರು. ಹಾಗಿದ್ದರೂ ಬಿಜೆಪಿ ನಾಯಕರು ಸುಮ್ಮನಿರಲಿಲ್ಲ. ಮೊದಲೇ ಘೋಷಿಸಿದ್ದಂತೆ ಇಂದು ಬಿಜೆಪಿ ನಾಯಕರು ಮದ್ದೂರಿಗೆ ಎಂಟ್ರಿ ಕೊಟ್ರು. ಮದ್ದೂರಿನಲ್ಲಿ ಬೆಳಿಗ್ಗೆಯಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಗಣಪತಿ ಮೆರವಣಿಗೆ ವೇಳೆ ಬಿಜೆಪಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಬಿಜೆಪಿ ಶೋಭಾಯಾತ್ರೆ ವೇಳೆ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ವಿಶೇಷ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಭದ್ರತೆಗೆ ಪೊಲೀಸರು, ಆರ್ಎಎಫ್, ಅರೆಸೇನಾಪಡೆ ಸೇರಿದಂತೆ 1,000ಕ್ಕೂ ಹೆಚ್ಚು ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಡ್ರೋನ್ಗಳ ಮೂಲಕ ಕಣ್ಗಾವಲು ಇಡಲಾಗಿತ್ತು. ಈ ಎಲ್ಲ ಭದ್ರತೆ ಮಧ್ಯೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕೇಸರಿ ಕಹಳೆ ಮೊಳಗಿಸಿದ್ರು. ಶೋಭಾಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ, ಅಶ್ವತ್ಥನಾರಾಯಣ್, ಸುಮಲತಾ, ಇನ್ನೂ ಜೆಡಿಎಸ್ನಿಂದ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ, ಪುಟ್ಟರಾಜು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹಿಂದುತ್ವ ಅಸ್ತ್ರ ಪ್ರಯೋಗಕ್ಕೆ, ಒಕ್ಕಲಿಗರ ಕೋಟೆಯಲ್ಲಿ ಕೇಸರಿ ಬಾವುಟ ಹಾರಿಸೋಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸುವುದಕ್ಕೆ ಕಮಲ ನಾಯಕರು ಮದ್ದೂರು ಗಣೇಶನ ಗಲಭೆಯನ್ನ ಅಸ್ತ್ರ ಮಾಡಿಕೊಂಡಿದ್ರು. ಬಸರಾಳು, ಗಂಜಾಂ, ಕೆರಗೋಡು, ಶ್ರೀರಂಗಪಟ್ಟಣ, ನಾಗಮಂಗಲ ಗಲಭೆಗಳನ್ನೆಲ್ಲ ಮದ್ದೂರು ಶೋಭಾಯಾತ್ರೆಯಲ್ಲಿ ಪ್ರಸ್ತಾಪಿಸುತ್ತಲೇ ಸರ್ಕಾರದ ವಿರುದ್ಧ, ಕಲ್ಲು ತೂರಿದವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನಟ, ಮಾಜಿ ಸಂಸದ ಅಂಬರೀಶ್ ಕಟೌಟ್ ಹಿಡಿದು ಕಾರ್ಯಕರ್ತರು ಅಬ್ಬರಿಸಿದ್ರು. ಶೋಭಾಯಾತ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಕೇಂದ್ರ ಅಂದ್ರೆ ಕೇಂದ್ರನ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ,
ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆ ಬಂದು ಟೋಪಿ ಹಾಕಕ್ ಬರ್ಬೇಡಿ. ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಇದ್ದಾಗ ಈ ತರ ನಡೆದಿಲ್ಲ. ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ಬಿಜೆಪಿಯ ನಾಯಕರು ಶೋಭಾಯಾತ್ರೆ ಹೆಸರಲ್ಲಿ ಸರ್ಕಾರವನ್ನ ಟಾರ್ಗೆಟ್ ಮಾಡುವ ಭರದಲ್ಲಿ ಮಾತಿನ ಅಬ್ಬರ ಹೆಚ್ಚಿಸಲು ಆದ್ರೆ ಒದಿಬೇಕು, ಹೊಡಿಬೇಕು, ತಲೆ ತೆಗಿತೀವಿ ಅಂತೆಲ್ಲ ಕೂಗಾಡಿದ್ದಾರೆ. ಬಿಜೆಪಿ ನಾಯಕರ ಈ ಮಾತುಗಳೇ ಕಾಂಗ್ರೆಸ್ನವರಿಗೂ ಬ್ರಹ್ಮಾಸ್ತ್ರವಾಯಿತು. ಸಮಾಜದಲ್ಲಿ ಒಡಕು ಮೂಡಿಸೋದು, ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಜನರ ನೆಮ್ಮದಿ ಕೆಡಿಸಿ ರಾಜಕೀಯಕ್ಕೋಸ್ಕರ ಬೆಂಕಿ ಹಚ್ಚುತ್ತಾರೆ, ಜನರನ್ನ ಎತ್ತಿ ಕಟ್ತಾರೆ ಅಂತ ವಾಗ್ದಾಳಿ ಶುರು ಮಾಡಿದ್ರು. ಅವರಿಗೆ ಉದ್ಯೋಗ ಇಲ್ಲ, ದ್ವೇಷ, ಸಮಾಜ ಭಾಗ ಮಾಡಬೇಕು, ಅದು ಅವರ ಅಜೆಂಡಾ. ಎಲ್ಲದೂ ಕೂಡ ಅವರೇ ಅಶಾಂತಿ ಮೂಡಿಸ್ಲಿಕ್ಕೆ, ಶಾಂತಿ ಭಂಗ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದ್ರು, ಪ್ರಚೋದನೆ ಮಾಡಿದ್ರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಅಥವಾ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡ್ತೀವಿ. ಮದ್ದೂರು ಕಲ್ಲು ತೂರಾಟದ ಹಿಂದೆ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ, ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ರಾಜಕೀಯವಾಗಿ ಆರೋಪ ಮಾಡುತ್ತಿದ್ದಾರೆ. ಇದರ ನಡುವೆಯೇ ಮದ್ದೂರಿನಲ್ಲಿ ಕೇಸರಿ ಕಹಳೆ ಮೊಳಗಿಸಲು ಬಂದಿದ್ದ ಬಿಜೆಪಿಯವರ ನಡುವೆಯೇ ಒಡಕು ಇದ್ದದ್ದು ಜಗಜ್ಜಾಹೀರಾಗಿದೆ. ನಾಯಕರ ನಡುವೆ ಒಗ್ಗಟ್ಟಿನ ಕೊರತೆ ಇದೆ ಅನ್ನೋದು ಜನರ ಮುಂದೆಯೇ ರುಜುವಾತಾಗಿದೆ. ಇವತ್ತು ಬೆಳಿಗ್ಗೆ ಮದ್ದೂರು ಗಲಭೆ ವಿಷಯದಲ್ಲಿ ಬಿಜೆಪಿ ನಾಯಕರೆಲ್ಲ ಒಗ್ಗಟ್ಟಾಗಿ ಮಂಡ್ಯ ಜಿಲ್ಲಾಧಿಕಾರಿ ಮತ್ತು SP ಅವರಿಂದ ಮಾಹಿತಿ ಪಡ್ಕೊಂಡ್ರು. ವಿಜಯೇಂದ್ರ, ಅಶೋಕ್, CT ರವಿ, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಮಾಹಿತಿ ಕೇಳುವಾಗ ಜೊತೆಯಲ್ಲೇ ಕುಳಿತಿದ್ರು. ಆದ್ರೆ ಶೋಭಾಯಾತ್ರೆಗೆ ಬರುವಷ್ಟರಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕು ಹಿಡಿದ್ರು. ವಿಜಯೇಂದ್ರ ಶೋಭಾಯಾತ್ರೆಗೂ ಮುನ್ನ ಗಣಪತಿಗೆ ಅಶೋಕ್ ಅವರ ಜೊತೆ ಪೂಜೆ ಸಲ್ಲಿಸಿದ್ರು. ಆಮೇಲೆ ಶೋಭಾಯಾತ್ರೆಗೆ ವಿಜಯೇಂದ್ರ ಒಬ್ಬರೇ ಚಾಲನೆ ಕೊಟ್ರು. ಚಾಲನೆ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಕಾರು ಹತ್ತಿ ಬೆಂಗಳೂರಿಗೆ ಹೋದ್ರು. ಇನ್ನು ವಿಪಕ್ಷ ನಾಯಕ ಅಶೋಕ್ ಏಕಾಂಗಿಯಾಗಿ ಶೋಭಾಯಾತ್ರೆಯಲ್ಲಿ ಕಾಣಿಸಿಕೊಂಡ್ರು. ಶೋಭಾಯಾತ್ರೆಯ ಉದ್ದಕ್ಕೂ ಕಾರ್ಯಕರ್ತರ ಮಧ್ಯೆ ಒಬ್ಬರೇ ನಡ್ಕೊಂಡು ಬಂದ್ರು. ಮತ್ತೊಂದು ಕಡೆ CT ರವಿ ಮತ್ತು ಅಶ್ವತ್ಥನಾರಾಯಣ ಅವರನ್ನ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ಕೊಂಡು ಸಂಭ್ರಮಿಸುತ್ತಿದ್ರು. ಇನ್ನು ಶೋಭಾಯಾತ್ರೆ ವೇದಿಕೆಗೆ ಅಶೋಕ್ ತಲುಪುವ ಹೊತ್ತಿಗೆ ಅಲ್ಲಿ CT ರವಿ ಭಾಷಣ ಮಾಡುತ್ತಿದ್ರು. ಆದ್ರೆ ಅಶೋಕ್ ಅವರು ಬರ್ತಿದ್ದಂಗೆ CT ರವಿ ಮೈಕನ್ನ ಅಶೋಕ್ ಅವರ ಕೈಗೆ ಕೊಟ್ಟು ವೇದಿಕೆ ಮೇಲಿದ್ದವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋದ್ರು. ನಂತರ ಭಾಷಣ ಆರಂಭಿಸಿದ ಅಶೋಕ್ ಸರ್ಕಾರದ ವಿರುದ್ಧ ಡೈಲಾಗ್ಗಳ ಮೇಲೆ ಡೈಲಾಗ್ ಹೊಡೆದು ವಾಗ್ದಾಳಿ ನಡೆಸುತ್ತಿರುವಾಗಲೇ ಮಾಜಿ DCM ಡಾಕ್ಟರ್ ಅಶ್ವತ್ಥನಾರಾಯಣ್ ವೇದಿಕೆ ಹತ್ತಿದ್ರು. ಡಾಕ್ಟರ್ ಅಶ್ವತ್ಥನಾರಾಯಣ್ ಅವರು ಬರ್ತಿದ್ದಂಗೆ ಅಶೋಕ್ ಸೈಲೆಂಟ್ ಆಗಿ ವೇದಿಕೆಯಿಂದ ಕೆಳಗಿಳಿದು ಹೋದ್ರು. ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ್ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದಾಗ ವೇದಿಕೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಇದ್ರು. ಆದ್ರೆ ತಮ್ಮ ಭಾಷಣ ಮುಗಿಯುತ್ತಿದ್ದಂತೆ ಡಾಕ್ಟರ್ ಅಶ್ವತ್ಥನಾರಾಯಣ್ ಕೂಡ ವೇದಿಕೆ ಇಳಿದು ಹೊರಟೇ ಬಿಟ್ರು. ಕೊನೆಗೆ ಸುಮಲತಾ ಭಾಷಣ ಮಾಡುವ ವೇಳೆ ವೇದಿಕೆಯಲ್ಲಿ ಮಂಡ್ಯದ ಸ್ಥಳೀಯ ನಾಯಕರು ಮಾತ್ರ ಉಪಸ್ಥಿತರಿದ್ರು. ಇದು ಬಿಜೆಪಿ ಹೇಗೆ ಒಡೆದ ಮನೆಯಾಗಿತ್ತು ಎನ್ನುವುದಕ್ಕೆ ಜನರ ಮುಂದೆಯೇ ಸಿಕ್ಕ ಸಾಕ್ಷಿಯಾಗಿತ್ತು. ಇನ್ನು ಮದ್ದೂರು ಗಲಭೆಯಲ್ಲಿ ಗಾಯಗೊಂಡಿದ್ದ ಅಜಯ್ ಮತ್ತು ನಿಂಗಮ್ಮ ಅನ್ನೋರನ್ನ ಅಶೋಕ್, ಅಶ್ವತ್ಥನಾರಾಯಣ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಮಾಡಿದ್ರು. ಆದ್ರೆ CT ರವಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಂಸದೆ ಸುಮಲತಾ, ಮೈಸೂರು ಸಂಸದ ಯದುವೀರ್ ಕಾಣಿಸಲಿಲ್ಲ. ಇನ್ನೂ ಅಚ್ಚರಿ ಅಂದ್ರೆ ಹೇಳಿ ಕೇಳಿ ಮದ್ದೂರು ಒಂದು ಕಾಲದಲ್ಲಿ JDSನ ಭದ್ರಕೋಟೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತೀವಿ ಅಂದವರು ಬಿಜೆಪಿಯವರ ಜೊತೆ ಕಾಣಿಸಲಿಲ್ಲ. ಮಂಡ್ಯ ಸಂಸದ, ಕೇಂದ್ರ ಸಚಿವರೂ ಆಗಿರುವ ಕುಮಾರಸ್ವಾಮಿಯವರಂತೂ 4 ದಿನದಿಂದ ಮದ್ದೂರು ಗಲಭೆ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇದರ ನಡುವೆ ಸ್ಥಳೀಯ JDS ನಾಯಕರು ಶೋಭಾಯಾತ್ರೆಗೆ ಬಂದ್ರು. ಬಿಜೆಪಿ ನಾಯಕರ ಅಬ್ಬರದ ನಡುವೆ ದಳಪತಿಗಳು ಮಂಕಾಗಿ ಹೋಗಿದ್ರು. ಇದಿಷ್ಟು ಮದ್ದೂರು ಶೋಭಾಯಾತ್ರೆಯ ರಾಜಕೀಯದ ಕಥೆಯಾದ್ರೆ, ಇನ್ನೊಂದು ಕಡೆ ಮದ್ದೂರಿನ ಜನ ಇವತ್ತು ಮತ್ತೆ ಕೇಸರಿ ಬಾವುಟ ಹಿಡಿದು ಭರ್ಜರಿ ಮೆರವಣಿಗೆ ನಡೆಸಿದ್ರು.
ಕಲ್ಲು ತೂರಾಟ ನಡೆಸಿದ್ದ ರಾಮ್ ರಹೀಂ ನಗರದ ಮಸೀದಿ ಬಳಿಯೇ ಯಾತ್ರೆ ಮಾಡಿದ್ರು. ಮಸೀದಿ ರಸ್ತೆಯಲ್ಲೇ ಕೆಜಿಗಟ್ಟಲೆ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಘೋಷಣೆಯನ್ನೂ ಕೂಗಿದ್ರು. ಪೊಲೀಸರ ಭದ್ರತೆ ಹೆಚ್ಚಾಗಿರುವುದರಿಂದ ಅದೃಷ್ಟಕ್ಕೆ ಯಾವುದೇ ಅಹಿತಕರ ಘಟನೆಗಳಾಗದೆ ಶೋಭಾಯಾತ್ರೆ ಯಶಸ್ವಿಯಾಯಿತು. ಇವತ್ತಿನ ಮಟ್ಟಿಗೆ ಪೊಲೀಸರು ನಿಟ್ಟುಸಿರು ಬಿಟ್ರು. ಆದರೆ ಕಲ್ಲು ತೂರಾಟ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಬಂಧಿಸಿರುವ 22 ಆರೋಪಿಗಳ ಪೈಕಿ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕ್ಕೂ ವೇದಿಕೆ ರೆಡಿಯಾಗ್ತಿದೆ. ಮದ್ದೂರಿನಲ್ಲಿ ಸಾಮಾನ್ಯವಾಗಿ 4-5 ಕಡೆ ಮಾತ್ರ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸುತ್ತಿದ್ರು. ಆದರೆ ಕಲ್ಲು ತೂರಾಟ ಆದ್ಮೇಲೆ ಏಕಾಏಕಿ 30-40 ಕಡೆ ಗಣಪತಿ ಮೂರ್ತಿಗಳನ್ನ ಕೂರಿಸಿ ಪೂಜೆ ನಡೆಸಲಾಗಿದೆ. ಎಲ್ಲ ಗಣಪತಿ ಮೂರ್ತಿಗಳನ್ನ ಇಂದು ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಗಿದ್ದು, ಮದ್ದೂರಿನಲ್ಲಿ ಎದ್ದಿದ್ದ ಕೋಮು ಸಂಘರ್ಷದ ಕಿಡಿ ಅಲ್ಲಿಗೆ ಆರಿ ಹೋಗುತ್ತಾ ಅಥವಾ ಮತ್ತಷ್ಟು ಜೋರಾಗಿ ಸುಡುತ್ತಾ ಎಂದು ಕಾದು ನೋಡಬೇಕಿದೆ. ಸುನಿಲ್ ಗೌಡ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18 ಮಂಡ್ಯ. ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ. ಆದರೆ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಕೂಗು ಇದ್ದೇ ಇತ್ತು. ಈ ಕೂಗು ಒಂದು ಕಡೆಯಲ್ಲಿ ಪ್ರತಿಭಟನೆಯ ರೂಪಗಳನ್ನು ಪಡ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಕೂಡ ಇಷ್ಟು ದಿವಸ ಶಾಂತಿಯುತವಾಗಿ ನಡೀತಾ ಇತ್ತು. ಆದರೆ ಇವತ್ತು ಬಂಜಾರ, ಭೋವಿ, ಕೊರಮ, ಕೊರಚ ಸಮುದಾಯಗಳವರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯ ಮಧ್ಯೆ ಒಬ್ಬರು ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಗಾಡಿದರು. ಇನ್ನೊಬ್ಬರು ತಲೆ ಬೋಳಿಸ್ಕೊಂಡ್ರು. ಕೊನೆಗೆ ರಸ್ತೆನೇ ಬಂದ್ ಮಾಡಿ ಹೋರಾಟಕ್ಕಿಳಿದರು. ಸರ್ಕಾರ ಮತ್ತು ಈ ಒಳ ಮೀಸಲಾತಿ ಹೋರಾಟದ ಸಮುದಾಯಗಳ ಈ ಹೋರಾಟದಲ್ಲಿ ಹೈರಾಣಾಗಿದ್ದು ಮಾತ್ರ ಬೆಂಗಳೂರಿನ ವಾಹನ ಸವಾರರು. ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆ ಯತ್ನ. ಸಿಎಂ ಡಿಸಿಎಂ ಪ್ರತಿಕೃತಿಗಳನ್ನ ಹರಿದು ಆಕ್ರೋಶ. ರಸ್ತೆಗೆ ನುಗ್ಗಿದ್ರು, ವಾಹನ ಅಡ್ಡಗಟ್ಟಿ ಪ್ರತಿಭಟನೆ. ತಡೆಯಲು ಬಂದ ಪೊಲೀಸರ ಜೊತೆ ಜಗಳ, ವಾಗ್ವಾದ. ಅಲೆಮಾರಿ ಸಮುದಾಯದವರೆಲ್ಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿದ ಹೋರಾಟದ ಎಫೆಕ್ಟ್ ಇದು. ಒಳ ಮೀಸಲಾತಿ ಕೊಟ್ಟ ಸರ್ಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದೆ. ಇದರಿಂದ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ ಅನ್ಯಾಯವಾಗಿದೆ. ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಇವತ್ತು ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಕೊಡಚಿ ಮಾಜಿ ಶಾಸಕ ಬಿಜೆಪಿ ಮುಖಂಡ ರಾಜೀವ್ ಈ ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿದ್ರು. ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು, ಉಪಮುಖ್ಯಮಂತ್ರಿಯಾದ್ರೂ ಬರಬೇಕು ಅಂತ ಪಟ್ಟು ಹಿಡಿದ್ರು. ಸರ್ಕಾರ ಅಧಿಕಾರಿಗಳನ್ನ ಕಳಿಸಿಕೊಟ್ಟಾಗ ಮತ್ತಷ್ಟು ಸಿಟ್ಟಿಗೆದ್ರು. ಇದರ ಮಧ್ಯೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಭಟನೆ ಜಾಗಕ್ಕೆ ಬಂದ್ರು. ಆಗ ಪ್ರತಿಭಟನೆಯ ಕಾವು ಏರ್ತಾ ಹೋಯ್ತು. ವಿಜಯೇಂದ್ರಗೆ ಒಂದು ಕಡೆ ಅಲೆಮಾರಿ ಸಮುದಾಯದವರು ಸನ್ಮಾನ ಮಾಡ್ತಿದ್ರೆ, ವೇದಿಕೆ ಕೆಳಗೆ ಮಹಿಳೆಯೊಬ್ಬರು ಡೀಸೆಲ್ ಸುರ್ಕೊಂಡು ಬೆಂಕಿ ಹಚ್ಕೊಳ್ತೀನಿ ಅಂತ ಹಂಗಾಮ ಎಬ್ಬಿಸಿದ್ರು. ಅಲೆಮಾರಿ ಜನಾಂಗದ ಯುವಕರು ಅರೆಬೆತ್ತಲೆಯಾಗಿ ಬಾಯ್ ಬಾಯ್ ಬಡ್ಕೊಂಡು ಸರ್ಕಾರದಿಂದ ಅನ್ಯಾಯ ಅನ್ಯಾಯ ಅಂತ ಕೂಗಾಡಿದ್ರು. ಪ್ರತಿಭಟನಾ ಜಾಗದಲ್ಲೇ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಯುವಕನೊಬ್ಬ ತಲೆಯನ್ನು ಬೋಳಿಸಿಕೊಂಡ. ವಿಜಯೇಂದ್ರ ಮಾಜಿ ಶಾಸಕ ರಾಜೀವ್ ಭಾಷಣ ಮುಗಿಸ್ತಿದ್ದಂತೆ ವೇದಿಕೆಯಲ್ಲಿದ್ದವರೆಲ್ಲ ಏಕಾಏಕಿ ರಸ್ತೆಗಿಳಿದ್ರು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟರು. ಪೊಲೀಸರು ಬಿಡದಿದ್ದಾಗ ರಸ್ತೆಯಲ್ಲೇ ಕೂತ್ಕೊಂಡ್ರು.
ಪೊಲೀಸರು ಎಲ್ಲರನ್ನೂ ಬ್ಯಾರಿಕೇಡ್ ಹಾಕಿ ತಡೆದ್ರು. ಬ್ಯಾರಿಕೇಡ್ಗಳನ್ನೇ ಹತ್ತಿದ ಅಲೆಮಾರಿ ಸಮುದಾಯದವರು ಗಲಾಟೆ ಎಬ್ಬಿಸಿದ್ರು. ಬಿಎಂಟಿಸಿ ಬಸ್ಸುಗಳು ಪೊಲೀಸ್ ವಾಹನಗಳ ಮೇಲೂ ಕಲ್ಲು ತೂರಿದ್ರು. ವಾಹನಗಳನ್ನ ತಡೆದ್ರು. ಕಾರುಗಳಿಗೆ ಅಡ್ಡಲಾಗಿ ಮಲಗಿದ್ರು. ನಗರದ ಪ್ರಮುಖ ರಸ್ತೆಯಲ್ಲಿ ಹೈಡ್ರಾಮಾವೇ ಸೃಷ್ಟಿಸಿದ್ರು. ಫ್ರೀಡಂ ಪಾರ್ಕ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತಿದ್ವು. ಆಂಬ್ಯುಲೆನ್ಸ್ಗಳು ಲಾಕ್ ಆದವು. ಬೈಕ್ ಸವಾರರು ನರಕಯಾತನೆ ಅನುಭವಿಸಿದ್ರು. ಅಲೆಮಾರಿ ಸಮುದಾಯದವರು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ, ಮಾಡ್ಲಿ, ಆದ್ರೆ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಅಂದ್ರು. ಕುಡಚಿ ಮಾಜಿ ಶಾಸಕ ರಾಜೀವ್ ಸುಮ್ಮನಿದ್ರು. ಕೊನೆಗೆ ಪೊಲೀಸರು ರಾಜೀವ್ರನ್ನೇ ಕರ್ಕೊಂಡು ಬಂದು ಪೊಲೀಸ್ ವಾಹನದ ಮೇಲೆ ಹತ್ತಿಸಿ ನಿಮ್ಮವರನ್ನ ಮನವೊಲಿಸಿ ಅಂತ ಮೈಕ್ ಕೊಟ್ಟ ಪ್ರಸಂಗಾನೂ ನಡೆಯಿತು. ಆದ್ರೂ ಪ್ರತಿಭಟನೆ ಕಡಿಮೆ ಆಗ್ಲಿಲ್ಲ. ಕೊನೆಗೆ ಇಡೀ ರಸ್ತೆಯನ್ನೇ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದ ಜಾಗಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಂದ್ರು. ಅಲೆಮಾರಿ ಸಮುದಾಯದವರ ಹೋರಾಟದ ಸ್ವರೂಪ ನೋಡಿ ಶಾಕ್ ಆಗಿ ನಿಂತರು. ಪೊಲೀಸರಿಂದ ವರದಿ ಪಡ್ಕೊಂಡ್ರು. ಆಮೇಲೆ ಪ್ರತಿಭಟನಾ ನಿರತರ ಜಾಗಕ್ಕೆ ಬಂದ್ರು. ಮುಖ್ಯಮಂತ್ರಿಯವರ ಹತ್ರ ಮಾತಾಡ್ತೀವಿ, ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಭರವಸೆ ಕೊಟ್ರು. ಇನ್ನೊಂದ್ ಕಡೆ ರಾಜೀವ್ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಒಪ್ಪಿ ಸರ್ಕಾರಕ್ಕೆ 10 ದಿನ ಡೆಡ್ ಲೈನ್ ಕೊಟ್ರು. ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಅವರ ಗಮನಕ್ಕೆ ತರ್ತೀನಿ. ಮತ್ತೆ ನಾಳೆ ಮಹದೇವಪ್ಪ ಅವರು ಕ್ಯಾಬಿನೆಟ್ ಬರ್ತಾರೆ, ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀನಿ. ರಾಜ್ಯದ ಸಚಿವ ಸಂಪುಟ ತೀರ್ಮಾನ ತಗೊಳ್ಳಿ. ನಾವು 1 ವಾರದ ಗಡುವು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಇದೇನು ಈ ಸರ್ಕಾರದ ಅವೈಜ್ಞಾನಿಕ ಅಸಂವಿಧಾನಿಕ ತೀರ್ಮಾನ ಆಗಿದೆ. ಇದೇ ಸರ್ಕಾರ ರಚನೆ ಮಾಡಿದ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿಲ್ಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅನುಷ್ಠಾನ ಆಗಬೇಕು. ವರದಿಯಲ್ಲಿರುವ ಸ್ಪೃಶ್ಯ ಅಸ್ಪೃಶ್ಯ ಪದಗಳನ್ನ ಕೈಬಿಡಬೇಕು. ಬಂಜಾರ, ಬೋವಿ, ಕೊರಚ, ಕೊರಮಾಗೆ 5% ಮೀಸಲಾತಿ ಕೊಡಬೇಕು. 69 ಸಮುದಾಯ ಸೇರಿಸಿದ್ದು ಪ್ರತ್ಯೇಕ 1% ಮೀಸಲಾತಿ ಕೊಡಬೇಕು. 10 ದಿನದಲ್ಲಿ ಘೋಷಣೆ ಆಗದಿದ್ದರೆ ಮತ್ತಷ್ಟು ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಅಲೆಮಾರಿ ಸಮುದಾಯದವರ ಬೇಡಿಕೆ ಈಡೇರಿಸುತ್ತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಹೋರಾಟದಿಂದ ಬೆಂಗಳೂರಿನ ವಾಹನ ಸವಾರರು ನರಕ ಅನುಭವಿಸಿದ್ದಂತೂ ನಿಜ. ಹೆಬ್ಬಾಕ ತಿಮ್ಮೇಗೌಡ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು. ನೇಪಾಳದಲ್ಲಿ ಯುವ ಸಮೂಹ ಇದ್ದಕ್ಕಿದ್ದಂತೆ ಶುರು ಮಾಡಿದಂತಹ ಸಂಘರ್ಷ ಇಡೀ ನೇಪಾಳವನ್ನು ಅಲುಗಾಡಿಸಿದೆ. ರಕ್ತಸಿಕ್ತ ಹೋರಾಟದಲ್ಲಿ ಈಗಾಗಲೇ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. 100 ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ಸರ್ಕಾರಿ ಆಸ್ತಿಪಾಸ್ತಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಸದ್ಯಕ್ಕೆ ಇಡೀ ನೇಪಾಳ ಸೇನೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು, ನೇಪಾಳದ ಒಟ್ಟು ವ್ಯವಸ್ಥೆಯನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಶಾಂತಿ ಸ್ಥಾಪನೆಗಾಗಿ ಸುಶೀಲಾ ಕುರ್ಕಿ ಅವರನ್ನು ಹಂಗಾಮಿ ನಾಯಕಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ನೇಪಾಳ ಅನ್ನೋ ದೇಶ ಅಕ್ಷರಶಃ ಸ್ಮಶಾನವಾಗಿ ಹೋಗಿದೆ. ಯಾವ ಕಡೆ ನೋಡಿದ್ರೂ ಪ್ರತಿಭಟನಾಕಾರರು ಹಚ್ಚಿದ್ದ ಅಗ್ನಿಯ ರೌದ್ರನರ್ತನವೇ. ನಿನ್ನೆ ನೇಪಾಳದ ಪ್ರಧಾನಿ ಮನೆಗೆ ಬೆಂಕಿ ಇಟ್ಟರು. ಕೇಂದ್ರ ಸಚಿವರನ್ನ ಅಟ್ಟಾಡಿಸಿ ಹೊಡೆದ್ರು. ಮಾಜಿ ಪ್ರಧಾನಮಂತ್ರಿ ಪತ್ನಿಯನ್ನ ಜೀವಂತವಾಗಿ ಸುಟ್ಟು ಹಾಕಿದ್ರು. 100 ಕಟ್ಟಡಗಳಿಗೂ ಬೆಂಕಿ ಹಚ್ಚಿದ್ರು. 100 ವಾಹನಗಳನ್ನ ಸುಟ್ಟಾಕಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ನಿನ್ನೆ ಪ್ರತಿಭಟನಾಕಾರರ ಕಿಚ್ಚಿಗೆ ಹೊತ್ತಿ ಉರಿದ ಕಟ್ಟಡಗಳು ಈಗಲೂ ಬೆಂಕಿಯಲ್ಲಿ ಧಗಧಗಿಸ್ತಿವೆ. ಯಾವಾಗ ನೇಪಾಳ ಪ್ರಧಾನಿ ಸ್ಥಾನಕ್ಕೆ ಓಲಿ ರಾಜೀನಾಮೆ ಕೊಟ್ಟು ಊರು ಬಿಟ್ರೋ ಆಗಲೇ ನೇಪಾಳ ಸೇನೆ ಇಡೀ ದೇಶವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಈಗ ಪ್ರತಿಭಟನಾಕಾರರ ಸಿಟ್ಟು ಕಡಿಮೆಯಾಗಿದೆ. ಆದ್ರೆ ಹೋರಾಟ ಮಾತ್ರ ಕಡಿಮೆಯಾಗಿಲ್ಲ. ರಕ್ತಸಿಕ್ತ ಹೋರಾಟ ಬಿಟ್ಟು ಬೀದಿ ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂಸಾತ್ಮಕ ಪ್ರತಿಭಟನೆಯಿಂದ ನೇಪಾಳದಲ್ಲಿ ಸಾವಿರಾರು ಕುಟುಂಬ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿದೆ. 5 ಲಕ್ಷಕ್ಕೂ ಹೆಚ್ಚು ಜನ ಬೀದಿ ಪಾಲಾಗಿದ್ದಾರೆ. ಗಂಟು ಮೂಟೆ ಕಟ್ಕೊಂಡು ಊರು ಬಿಡೋಕ್ಕೂ ರೆಡಿಯಾಗಿದ್ದಾರೆ. ಬೀದಿಗೆ ಬಿದ್ದವರನ್ನ ನೇಪಾಳ ಸೇನೆ ಊರು ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ.
ಭಾರತ ನೇಪಾಳ ಗಡಿಯಲ್ಲಿ ಕಟ್ಟೆಚ್ಚರ. ಇದಿಷ್ಟು ನೇಪಾಳದೊಳಗಿನ ಕಥೆಯಾದ್ರೆ, ನೇಪಾಳ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯಗಳಲ್ಲೂ ಸೇನಾಪಡೆ ಗಡಿಯನ್ನೇ ಬಂದ್ ಮಾಡಿದೆ. ಅಕ್ರಮವಾಗಿ ಭಾರತಕ್ಕೆ ಬರ್ತಿರೋ ನೇಪಾಳಿಗರನ್ನ ತಡೆದು ನಿಲ್ಲಿಸುತ್ತಿದೆ. ನೇಪಾಳ ಪ್ರವಾಸಕ್ಕೆ, ವ್ಯಾಪಾರಕ್ಕೆ ಹೋದವರು ಭಾರತದ ಗುರುತಿನ ಚೀಟಿ ತೋರಿಸಿದ್ರೆ ಮಾತ್ರ ಗಡಿಯಲ್ಲಿ ಪ್ರವೇಶ ನೀಡುತ್ತಿದ್ದಾರೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ ಭಾರತ ನೇಪಾಳ ಗಡಿಯುದ್ದಕ್ಕೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ನೇಪಾಳದ ಕಾಠ್ಮಂಡುವಿನಿಂದ ನಾಗರಿಕ ವಿಮಾನಗಳ ಹಾರಾಟ ಶುರುವಾಗಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರನ್ನೂ ಕರೆತರಲು ಸಿದ್ದರಾಮಯ್ಯ ಸರ್ಕಾರ ಟೀಂ ರಚಿಸಿದ್ದು ಸಹಾಯವಾಣಿ ತೆರೆದಿದೆ. 39ಕ್ಕೂ ಹೆಚ್ಚು ಕನ್ನಡಿಗರು ನೇಪಾಳ ಪ್ರವಾಸಕ್ಕೆ ಹೋಗಿದ್ದು ಸದ್ಯ ಸುರಕ್ಷಿತ ಜಾಗದಲ್ಲಿದ್ದಾರೆ. ನಿವೃತ್ತ ಜಡ್ಜ್ ಸುಶೀಲಾ ಕರ್ಕಿ ನೇಪಾಳ ಲೀಡರ್. ನೇಪಾಳದ ಈ ರಾಜಕೀಯ ಪ್ರಕ್ಷುಬ್ಧತೆಯ ಮಧ್ಯೆ ಜನರಲ್ ಝಡ್ ಪ್ರತಿಭಟನಾಕಾರರು ತಮ್ಮ ಹೋರಾಟಕ್ಕೆ ದನಿಯಾಗಲು ನಿಲ್ಲಲು ಮಹಿಳಾ ನಾಯಕಿಯ ಹೆಸರು ಮುಂದಿಟ್ಟಿದ್ರು. ಹೋರಾಟಗಾರರ ಮನವಿಯಂತೆ ಸುಶೀಲಾ ಕರ್ಕಿ ಅವರನ್ನ ನೇಪಾಳದ ಮಧ್ಯಂತರ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ನೇಪಾಳ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ನೇಪಾಳದಲ್ಲಿ ಯುವಕರ ಹಕ್ಕು ಸಿಗಬೇಕು ಅಂತ ತೀರ್ಪು ನೀಡಿದ್ರು. ನೇಪಾಳದಲ್ಲಿ ಪುರುಷರಿಗಷ್ಟೇ ಸೀಮಿತವಾಗಿದ್ದ ಪೌರತ್ವವನ್ನ ನೇಪಾಳಿ ಮಹಿಳೆಯರು ತಮ್ಮ ಮಕ್ಕಳಿಗೆ ಪೌರತ್ವದ ಹಕ್ಕು ನೀಡಬಹುದು ಅನ್ನೋ ಐತಿಹಾಸಿಕ ತೀರ್ಪು ನೀಡಿದ್ರು. ಈಗ ಸುಶೀಲಾ ಕರ್ಕಿ ಅವರನ್ನ ಮಧ್ಯಂತರ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಇನ್ನಾದ್ರೂ ನೇಪಾಳ ಸಹಜ ಸ್ಥಿತಿಗೆ ಬರುತ್ತಾ, ರಕ್ತಪಾತ, ಹೋರಾಟಗಳು ನಿಲ್ಲುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ವಿಷಯದಲ್ಲಿ ಡಬಲ್ ಗೇಮ್ ಅನ್ನು ಆಡ್ತಾ ಇರುವಂಥದ್ದು ಪದೇ ಪದೇ ಗೊತ್ತಾಗ್ತಾ ಇದೆ. ಬೆಳಗ್ಗೆ ನನ್ನ ಸ್ನೇಹಿತ ಪ್ರಧಾನಿ ಮೋದಿ ಜೊತೆ ಮಾತನಾಡೋದಕ್ಕೆ ಉತ್ಸುಕನಾಗಿದ್ದೇನೆ ಅಂತ ಪೋಸ್ಟ್ ಹಾಕಿದ್ರು. ಟ್ರಂಪ್ ಪೋಸ್ಟ್ಗೆ ಪ್ರಧಾನಿ ಮೋದಿ ಅವರು ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಭಾರತದ ವಿಷಯದಲ್ಲಿ ಡಬಲ್ ಗೇಮ್ ಆಡಿದ್ದಾರೆ. ಏನದು ಡಬಲ್ ಗೇಮ್ ಅನ್ನೋದು ನಿಮಗೆ ತೋರಿಸ್ತಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನ್ನ ಯಾವ ದೇಶದವರು ಕೇಳೋದಿಲ್ವೋ ಅವರ ಮೇಲೆ ಟ್ಯಾಕ್ಸ್ ಹಾಕಿ ದಬ್ಬಾಳಿಕೆ ಮಾಡ್ತಾರೆ. ಇದು ಕಳೆದ 3 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಅಮೆರಿಕದ ಆಪ್ತ ಗೆಳೆಯ ಭಾರತದ ಮೇಲೂ 25+25 ಅಂತ 50% ತೆರಿಗೆ ಹಾಕಿದ್ರು. ನಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವ ಬೆಳೆಸಿಕೊಂಡಿದ್ರು. ಯಾವುದಕ್ಕೂ ಬಗ್ಗದ ಭಾರತ ಆರ್ಥಿಕತೆಯಲ್ಲಿ ಸತ್ತಿದೆ ಅಂತಾನೂ ಟ್ರಂಪ್ ನಾಲಿಗೆ ಹರಿಬಿಟ್ಟಿದ್ರು. ಆದ್ರೆ ಭಾರತೀಯರೆಲ್ಲ ಅಮೆರಿಕ ಉತ್ಪನ್ನಗಳನ್ನೇ ಬ್ಯಾನ್ ಮಾಡುವ ಅಭಿಯಾನ ಶುರು ಮಾಡಿದ್ರು. 140 ಕೋಟಿ ಭಾರತೀಯರನ್ನ ಎದುರು ಹಾಕೊಂಡ್ರೆ ಅಮೆರಿಕ ಉದ್ಯಮಕ್ಕೆ ಹೊಡಿತ ಅಂತ ತಜ್ಞರೆಲ್ಲ ಕಿವಿ ಹಿಂಡಿದ ಮೇಲೆ ಈಗ ಟ್ರಂಪ್ ಇಂಡಿಯಾ ಈಸ್ ಮೈ ಫ್ರೆಂಡ್ ಅಂತ ಮತ್ತೆ ವರಸೆ ಶುರು ಮಾಡಿದ್ದಾರೆ. ಮೊನ್ನೆ ಪ್ರಧಾನಿ ಮೋದಿ ಅವರನ್ನ ಗ್ರೇಟ್ ಅಂದಿದ್ರು. ಇವತ್ತು ಭಾರತದ ಜೊತೆಗಿನ ವ್ಯಾಪಾರ ಅಡೆತಡೆಯನ್ನ ಮಾತಲ್ಲೇ ಬಗೆಹರಿಸಿಕೊಳ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಅಡೆತಡೆ ಪರಿಹರಿಸಲು ಮಾತುಕತೆ ಮುಂದುವರಿಸುತ್ತೇವೆ. ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡುತ್ತಿದ್ದೇನೆ. ಎರಡು ಮಹಾನ್ ದೇಶಗಳಿಗೆ ಯಶಸ್ವಿ ತೀರ್ಮಾನಕ್ಕೆ ಬರಲು ಯಾವುದೇ ತೊಂದರೆ ಇರುವುದಿಲ್ಲ ಎಂದು ನನಗೆ ಖಚಿತವಾಗಿದೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್. ಟ್ರಂಪ್ ಮೆತ್ತಗಾಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಅವರು ಅಮೆರಿಕ ನಿರ್ಧಾರವನ್ನ ಸ್ವಾಗತಿಸಿ ಎಕ್ಸ್ ಖಾತೆಯಲ್ಲಿ ಟ್ರಂಪ್ಗೆ ಸಂದೇಶ ರವಾನಿಸಿದರು. ಭಾರತ ಅಮೆರಿಕ ನಿಕಟ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು. ನಮ್ಮ ವ್ಯಾಪಾರ ಮಾತುಕತೆಗಳು ಭಾರತ ಅಮೆರಿಕ ಪಾಲುದಾರಿಕೆಯ ಅಪರಿಮಿತ ಸಾಮರ್ಥ್ಯವನ್ನ ಹೆಚ್ಚಿಸುವ ವಿಶ್ವಾಸ ನನಗಿದೆ. ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡುತ್ತಿದ್ದೇನೆ. ಎರಡು ದೇಶದ ಜನರ ಉಜ್ವಲ ಸಮೃದ್ಧ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡುತ್ತೇವೆ. ಹೀಗೆ ಪ್ರಧಾನಿ ಮೋದಿ ಟ್ರಂಪ್ ಸಾಹೇಬ್ರಿಗೆ ಸಂದೇಶ ಕಳಿಸಿದ್ದಾರೆ. ಆದರೆ ಪ್ರಧಾನಿ ಮೋದಿ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಮತ್ತೆ ಡಬಲ್ ಗೇಮ್ ಆಟ ಶುರು ಮಾಡಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 100% ಸುಂಕ ಹಾಕಬೇಕು ಅಂತ ನರಿಬುದ್ಧಿ ತೋರಿಸಿದ್ದಾರೆ. ರಷ್ಯಾದಿಂದ ಈ ಎರಡೂ ದೇಶ ತೈಲ ಖರೀದಿಸ್ತಾ ಇರೋದ್ರಿಂದ ಉಕ್ರೇನ್ ಯುದ್ಧ ನಡೀತಾ ಇದೆ ಅಂತಾನೂ ಯುರೋಪಿಯನ್ ಒಕ್ಕೂಟಗಳಿಗೆ ಬಿಟ್ಟಿ ಐಡಿಯಾ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.